Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ಎಡಿಟಿಂಗ್ ಎರರ್ಸ್ 2 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಂದರೆ 2015ರಿಂದ 2025ರ ಒಂದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿವರೆಗೂ ನೀಡಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ಇಲ್ಲಿ ನೋಡಬಹುದು. ಪರೀಕ್ಷಾ ದೃಷ್ಟಿಯಿಂದ 2 ಅಂಕಗಳಿಗೆ ಕೇಳೋದರಿಂದ ಇದು ನಿಮಗೆ ಬಹಳ ಸಹಕಾರಿ ಸಹ ಆಗಬಹುದಾಗಿರುತ್ತೆ. ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದಾಗ ಮೊದಲನೇದಾಗಿ ಹಿ ಕ್ಲಾಂಬರ್ಡ್ ಟು ದ ಪೀಕ್ ಆಫ್ ಎ ಸ್ನೋ ಕವರ್ಡ್ ಮೌಂಟೈನ್ ಆ್ಯಂಡ್ ದೇರ್ ಹಿ ಹರ್ಡ್ ದ ವಾಯ್ಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ಮೈ ಲವ್ಲಿ ಚೈಲ್ಡ್ ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಕವರ್ಡಲ್ಲಿ ನೋಡಿ COVVERED ಇದೆ, ಅದು COVERED ಚೇಂಜ್ ಆಗಬೇಕು. ಯೂಸ್ ದಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಇದೆ. ಫಾರ್ ಮೀ ಅಲ್ಲಿ ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ ಇದು ಕ್ವಶನ್ ಆಗಿರೋದ್ರಿಂದ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಲಾಸ್ಟ್ ಸಂಡೇ ಜಾಕಿ ಆ್ಯಂಡ್ ಐ ವೆಂಟ್ ಟು ದ ಬೀಚ್. ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೈನ್. ಲಕ್ಕಿಲಿ ದ ಸ್ಕೈ ಕ್ಲಿಯರ್ಡ್ ಅಪ್ ಅಂತ ಇದೆ. ಯೂಸ್ ಕ್ಯಾಪಿಟಲ್ ಲೆಟರ್ ಅಂದಾಗ ಜಾಕಿ ಇಲ್ಲಿ ಪ್ರಾಪರ್ ನೌನ್ ಆಗಿರೋದ್ರಿಂದ ಜೆ ಕ್ಯಾಪಿಟಲ್ ಬರಬೇಕು. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಗೋಯಿಂಗ್ ಟು ರೈನ್ಡ್ ಅಂತಿದೆ, ಗೋಯಿಂಗ್ ಟು ರೈನ್ ಅಂತ ಚೇಂಜ್ ಆಗಬೇಕು. ನಂತರ ಎ ಕ್ರಿಕೆಟ್ ಯೂಸಸ್ ಟು ಸಿಂಗ್ ಆಲ್ ಥ್ರೂ ಮೆನಿ ಪ್ಲೆಸೆಂಟ್ ಮಂತ್ ಆಫ್ ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್. ವೆನ್ ವಿಂಟರ್ ಅರೈವ್ಡ್ ಹಿ ಫೌಂಡ್ ದಟ್ ದೇರ್ ವಾಸ್ ನೋ ಫುಡ್ ಅಟ್ ಹೋಮ್. ದೆನ್ ಹಿ ಸೈಡ್ ವಾಟ್ ವಿಲ್ ಬಿಕಮ್ ಆಫ್ ಮೀ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದೆ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಯೂಸಸ್ ಇರೋದು ಯೂಸ್ಡ್. ನಂತರ ನೌನ್ ಪ್ಲೂರಲ್ ಅಂದಾಗ ಮಂತ್ ಇದೆ, ಮಂತ್ಸ್. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂದಾಗ ವಾಕ್ಯದ ಮೊದಲ ಅಕ್ಷರ ದೆನ್ ಟಿ ಕ್ಯಾಪಿಟಲ್. ನಂತರ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಯೂಸ್ಡ್ ಅಂದಾಗ ಕ್ವಶನ್ ವಾಟ್ ವಿಲ್ ಯು ಬಿಕಮ್ ಆಫ್ ಮೀ, ಇಲ್ಲಿ ಆಫ್ ಮೀ ಹತ್ರ ಕ್ವಶನ್ ಮಾರ್ಕ್. ಇನ್ನು 4ನೇ ಪ್ರಶ್ನೆಗೆ ಬಂದಾಗ ಸ್ವಾಮಿ ರೋಸ್ ಸೈಲೆಂಟ್ ಆ್ಯಂಡ್ ಟಿಪ್ ಟಾಯ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ. ಇಲ್ಲಿ ಅಡ್ವರ್ಬಲ್ ಮಿಸ್ಟೇಕ್ ಅಂದಾಗ ಸೈಲೆಂಟ್ ಇದೆ, ಅದು ಸೈಲೆಂಟ್ಲಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬಂದಾಗ ಡೋಂಟ್ ಯು ವಾಂಟ್ ಟು ಹಿಯರ್ HERE ಬಂದುಬಿಟ್ಟಿದೆ, ಅದು HEAR ಆಗಬೇಕು. ನಂತರ 5th ಕ್ವಶನ್ ನೋಡಿದಾಗ ವಿ ಆಲ್ ವಾಂಟ್ ಟು ಲೀಡ್ ಎ ಹ್ಯಾಪಿ ಲೈಫ್. ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ, ವಿ ಶಾಲ್ ಡಿಸ್ಕಸ್ ಸಮ್ ಪ್ರಾಕ್ಟಿಕಲ್ ವೇಸ್ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ LEED ಲೀಡ್ ಇದೆ, ಅದು LEAD ಲೀಡ್. ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂದಾಗ ಹಸ್ ಅಂತ ಬಂದಿದೆ ನೋಡಿ, ಹಸ್ ಹ್ಯಾಪಿ. ಇಲ್ಲಿ ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ ಕ್ವಶನ್ ಮಾರ್ಕ್ ಬರಬೇಕು. ನಂತರ 6th ನೋಡಿದಾಗ ಎ ಪೂರ್ ವುಡ್ ಕಟರ್ ವಾಸ್ ಕಟಿಂಗ್ ಎ ಬಿಗ್ ಪೀಸ್ ಆಫ್ ವುಡ್ ನಿಯರ್ ಎ ವೈಡ್ ರಿವರ್. ಸಡನ್ ಹಿಸ್ ಓಲ್ಡ್ ಆ್ಯಕ್ಸ್ ಸ್ಲಿಪ್ಡ್ ಫ್ರಮ್ ಹಿಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ವಾಟರ್ ಅಂತಿದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಪೀಸ್ PEACE ಅಂತ ಕೊಟ್ಬಿಟ್ಟಿದ್ದಾರೆ, ಬಿಗ್ ಪೀಸ್ ಅಂತಕ್ಕಂಥದ್ದು ಅದು ಶಾಂತಿ ಆಗಿಬಿಡುತ್ತೆ, ಅದು PIECE ಪೀಸ್ ಆಗಬೇಕು. ನಂತರ ಸಡನ್ ಅಂತ ಕೊಟ್ಟಿದೆ, ಸಡನ್ ಈಸ್ ಓಲ್ಡ್ ಆ್ಯಕ್ಸ್ ಸ್ಲಿಪ್ಡ್ ಅಂತ, ಇದು ಸಡನ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಕರೆಕ್ಟ್ ಆಗಬೇಕು. ಇನ್ನು 7th ಕ್ವಶನ್ಗೆ ಬಂದಾಗ ಇಂಪಲ್ಸಿವ್ಲಿ ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಪ್ರಾಕ್ಟಿಕಲ್. ಇಲ್ಲಿ ಯೂಸ್ ಕರೆಕ್ಟ್ ಸ್ಪೆಲ್ಲಿಂಗ್ ಬಂದಾಗ ಗ್ರ್ಯಾಬ್ಡಲ್ಲಿ ಡಬಲ್ B ಬರಬೇಕು. ಮತ್ತು ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಕೊನೆಯ ವರ್ಡ್ ಪ್ರಾಕ್ಟಿಕಲ್ ಅಂತ ಕೊಟ್ಟಿದೆ, ಇದು ಪ್ರಾಕ್ಟಿಕಲಿ ಚೇಂಜ್ ಆಗಬೇಕು. ಇನ್ನು 8th ಕ್ವಶನ್ಗೆ ಬಂದಾಗ ದೇರ್ ಹ್ಯಾಡ್ ಬೀನ್ ಆನ್ ಆಕ್ಸಿಡೆಂಟ್ ವೆನ್ ಹಿ ಗೋಸ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದರ್. ದೇ ವರ್ ಕ್ರಾಸಿಂಗ್ ಎ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಟೆನ್ಸ್ ಆಫ್ ವರ್ಬ್ ಟು ಬಿ ಕರೆಕ್ಟೆಡ್ ಅಂತಿದೆ. ಇಲ್ಲಿ ಗೋಸ್ ಅಂತಕ್ಕಂತಹ ಇದು ಹಿ ಗೋಸ್ ಹೈಕಿಂಗ್ ಅಂತಿದೆ, ಅದು ಗೋಸ್ ಹೋಗಿ ವೆಂಟ್ ಹೈಕಿಂಗ್. ನಂತರ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಯೂಸ್ಡ್ ವೇರಿಯೇವರ್ ಅಂದಾಗ ಇಲ್ಲಿ ಇಂದರ್ ಬರ್ತಕ್ಕಂಥದ್ರಲ್ಲಿ ಐ ಕ್ಯಾಪಿಟಲ್ ಆಗಬೇಕು, ಇದು ಪ್ರಾಪರ್ ನೌನ್. ಇನ್ನು 9th ಒನ್ ನರೇಂದರ್ ಅಂಡರ್ಸ್ಟ್ಯಾಂಡ್ ದಟ್ ಶ್ರೀ ರಾಮಕೃಷ್ಣ ವಾಸ್ ಎ ಗ್ರೇಟ್ ಸೋಲ್. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುಯಲ್ ಕಮ್ ಟು ಅಕ್ಸೆಪ್ಟ್ ಶ್ರೀ ರಾಮಕೃಷ್ಣ ಆ್ಯಸ್ ಇಸ್ ಟೀಚರ್. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಅಂಡರ್ಸ್ಟ್ಯಾಂಡ್ ಇದೆ, ಅದು ಅಂಡರ್ಸ್ಟುಡ್ ಆಗಬೇಕು. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಗ್ರ್ಯಾಜುಯಲ್ ಕಮ್ ಟು ಅಕ್ಸೆಪ್ಟ್ ಅಂತಿದೆ, ಇದು ಗ್ರ್ಯಾಜುಯಲಿ ಕಮ್ ಟು ಅಕ್ಸೆಪ್ಟ್. ನಂತರ 10th ಒನ್ ವಿ ಆಫನ್ ಕಮಿಂಗ್ ಟು ನೋ ಫ್ರಮ್ ದ ನ್ಯೂಸ್ ಪೇಪರ್ ಅಕೌಂಟ್ ಹೌ ಅವರ್ ಯಂಗ್ ಸೋಲ್ಜರ್ಸ್ aspire to live and die for our country.
ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ DYE ಕೊಟ್ಬಿಟ್ಟಿದ್ದಾರೆ, ಅದು DIE ಡೈ ಫಾರ್ ಅವರ್ ಕಂಟ್ರಿ. ವರ್ಬಲ್ ಮಿಸ್ಟೇಕ್ ಅಂದಾಗ ಆರ್ ಇರ್ತಕ್ಕಂಥದ್ದು ವರ್ ಆಗಿ ಚೇಂಜ್ ಆಗಬೇಕು. ನಂತರ 11th ಒನ್, ನರೇಂದ್ರ ಪಾಸ್ ದಿ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಇದೆ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನರೇಂದ್ರ ಪಾಸ್ ಅಂತ ಕೊಟ್ಟಿದೆ, ಅದು ನರೇಂದ್ರ ಪಾಸ್ಡ್ ದಿ ಎಂಟ್ರೆನ್ಸ್ ಎಕ್ಸಾಮ್. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಸಡನ್ ಹಿ ಚೇಂಜ್ಡ್ ಅಂತಿದೆ, ಅದು ಸಡನ್ಲಿ ಹಿ ಚೇಂಜ್ಡ್ ಆಗಿ ಮಾಡಬೇಕು. ಇನ್ನು 12th ಕ್ವಶನ್, ಒನ್ಸ್ ಎ ಪೂರ್ ವುಮೆನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ವಿಲೇಜ್ ಕ್ಯಾರಿ ಎ ಬಂಡಲ್ ಆನ್ ಹರ್ ಹೆಡ್, ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಶಿ ರೆಸ್ಟೆಡ್ ಎವ್ರಿ ನೌ ಅಂಡ್ ದೆನ್ ಅಂತ ಇದೆ. ನೌನ್ ನಂಬರ್ ಟು ಬಿ ಕರೆಕ್ಟೆಡ್ ಅಂದಾಗ ವುಮೆನ್ ಅಂತ ಪ್ಲೂರಲ್ ಕೊಟ್ಟಿದೆ, ಅದು ವುಮ್ಯಾನ್ WOMAN. ನಂತರ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಅನದರ್ ಕ್ಯಾರಿ ಅಂತಿದೆ, ಅದು ಕ್ಯಾರಿಡ್ ಎ ಬಂಡಲ್ ಆನ್ ಹರ್ ಹೆಡ್. ನಂತರ 13th, ಸತೀಶ್ ಕುಡ್ ನಾಟ್ ಟಾಕ್ ಫ್ರೀ ವಿತ್ ಎನಿವನ್ ಬಿಕಾಸ್ ಈ ವಾಸ್ ಅನೇಬಲ್ ಟು ಹಿಯರ್ ಎ ಸಿಂಗಲ್ ವರ್ಡ್. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಟಾಕ್ ಫ್ರೀ ಅಂತ ಇದೆ, ಅದು ಟಾಕ್ ಫ್ರೀಲಿ. ನಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬಂದಾಗ ಹಿಯರ್ ನೋಡಿ HERE ಕೊಟ್ಬಿಟ್ಟಿದ್ದಾರೆ, ಅದು HEAR ಕೇಳಿಸ್ತಾ ಇರಲಿಲ್ಲ ಅಂತಕ್ಕಂಥದ್ದು HEAR ಹಿಯರ್ ಎ ಸಿಂಗಲ್ ವರ್ಡ್. ಇನ್ನು 14th ಬಂದಾಗ ಡಾಕ್ಟರ್ ಸಾರಾಭಾಯಿ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಈ ಸೆಟಪ್ ಸಾರಾಭಾಯಿ ಕೆಮಿಕಲ್ಸ್ ಎ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಟ್ ಅಹಮದಾಬಾದ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಂಡಸ್ಟ್ರಿ ನೋಡಿ ಕೊನೆ ಸಾಲಲ್ಲಿ ಇಂಡಸ್ಟ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡಬೇಕು, INDUSTRY. ನಂತರ ವರ್ಬಲ್ ಮಿಸ್ಟೇಕ್ ಅಂದಾಗ ರಿಯಲೈಸ್ ಅಂತ ಇದೆ, ಅದು ರಿಯಲೈಸ್ಡ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಇನ್ನು 15th ಕ್ವಶನ್, ಐ ಬೋರ್ಡೆಡ್ ದ ಪಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ಸ್ ಲಾಸ್ಟ್ ಈವ್ನಿಂಗ್ ಅಂತ ಇದೆ. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂದಾಗ ಮುಂಬೈ ಪ್ರಾಪರ್ ನೌನ್ ಇದೆ, M ಕ್ಯಾಪಿಟಲ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ LOST ಲಾಸ್ಟ್ ಕೊಟ್ಟಿದೆ, ಲಾಸ್ಟ್ ಅಂದರೆ ಕಳೆದೋಗೋದು, ಇಲ್ಲಿ ಲಾಸ್ಟ್ ಈವ್ನಿಂಗ್ ಅಂದರೆ ಕೊನೆಯ ಅಂತ ಬಂದಾಗ LAST ಬರಬೇಕು. ಇನ್ನು ಮಾಡಲ್ ಕ್ವಶನ್ ಪೇಪರ್ಸ್ 2025 ಕೇಳಿರೋದು, ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಿದೆ, MOVEMENT ಮೂವ್ಮೆಂಟ್ ತಪ್ಪು, MOMENT ಮೂಮೆಂಟ್. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ರ್ಯಾನ್ ಕ್ವಿಕ್ ಅಂತ ಇದೆ, ರ್ಯಾನ್ ಕ್ವಿಕ್ಲಿ. ಇನ್ನು 17th ಕ್ವಶನ್, ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ ದೇರ್. ಇಟ್ ಸೀಮ್ಡ್ ಟು ಬಿ ಮಚ್ ಸೇಫರ್ ಪ್ಲೇಸ್ ಆ್ಯಂಡ್ ಮೋರ್ ಕಾಂಪ್ಯಾಕ್ಟ್ ಅಂಡ್ ರಿಶರಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ THEIR ದೇರ್ ಅಂತ ಇದೆ, ದೇರ್ ಅಂದರೆ ಅವರ ಆಗಿಬಿಡುತ್ತೆ, ನಾವಲ್ಲಿ THERE ದೇರ್ ಅಂತ ಚೇಂಜ್ ಮಾಡಬೇಕು. ವರ್ಬಲ್ ಮಿಸ್ಟೇಕ್ ಅಂದಾಗ ನೋಡಿ ಅಂಡರ್ ದ ಬೆಂಚ್ ಇಲ್ಲಿ ಕ್ರೌಚ್ ಅಂತ ಇದೆ, ಕ್ರೌಚ್ಡ್ ಆಗಿ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಇನ್ನು ಆ್ಯಸ್ ಬಲೇಶ್ವರ್ ಬೋರ್ಡೆಡ್ ದಿ ಟ್ರೈನ್ ಹೋಮ್ ಹಿ ಫಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಕ್ಯಾಪಿಟಲ್ ಲೆಟರ್ ಅಂದಾಗ ಬಲೇಶ್ವರ್ B ಕ್ಯಾಪಿಟಲ್ ಮಾಡಬೇಕು, ಪ್ರಾಪರ್ ನೌನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಫಾಂಡರ್ಡ್ PONDARED ಇದೆ, ಅದು PONDERED ಚೇಂಜ್ ಆಗಬೇಕು. ಇನ್ನು ಮಾಡಲ್ ಪೇಪರ್ 4 ಕೊಟ್ಟಿರ್ತಕ್ಕಂಥದ್ದು, ಆ್ಯನ್ ಓಲ್ಡ್ ವುಮ್ಯಾನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ಹಾಟ್ ಸನ್. ದ ವುಮೆನ್ ಈಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಹಾಟ್ ಸನ್ SON ಸನ್ ಕೊಟ್ಬಿಟ್ಟಿದೆ, ಅದು SUN ಸನ್ ಆಗಬೇಕು. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಈಸ್ ಇದೆ, ಇಲ್ಲಿ ಲಾಸ್ಟ್ ಸೆಂಟೆನ್ಸಲ್ಲಿ ದ ವುಮೆನ್ ಈಸ್ ಥರ್ಸ್ಟಿ ಅಂತಿದೆ, ಅದು ವಾಸ್ ಥರ್ಸ್ಟಿ, ಯಾಕಂದರೆ ಸೆಂಟೆನ್ಸ್ ಎಲ್ಲ ಪಾಸ್ಟ್ ಟೆನ್ಸಲ್ಲಿದೆ. ಇನ್ನು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ನೀಡಿರೋದು, ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಹೀಗರ್ ವಿಶ್ಡ್ ಟು ಸಿ ದ ಹೋಲ್ ವರ್ಲ್ಡ್ ವಿತ್ ಹಿಸ್ ಓನ್ ಐಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಹೋಲ್ HOLE ಹೋಲ್ ಇದೆ, ಅದನ್ನ WHOLE ಹೋಲ್ ಆಗಿ ಚೇಂಜ್ ಮಾಡಬೇಕು. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದಾಗ ಈಗರ್ ಇದೆ, ಅದು ಈಗರ್ಲಿ ಚೇಂಜ್ ಆಗಬೇಕು. ವಿದ್ಯಾರ್ಥಿಗಳೇ, ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಇದನ್ನು ಡೌನ್ಲೋಡ್ ಮಾಡಿ ಈ ಒಂದು ಎಲ್ಲ ಎಡಿಟಿಂಗ್ ಎರರ್ಸನ್ನು ಒಂದು ಸರಿ ಗ್ಲಾನ್ಸ್ ಮಾಡಿ, ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಸಹಾಯಕವಾಗಬಹುದು ಅಂತ ತಿಳಿಸ್ತಾ, ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್.